ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸಿಂಗಲ್ ನಮಸ್ಕಾರ. ನಮ್ಮ ಕಾಕೆ ಹಾಕೋ ಕನ್ನಡಿಗರೇ ಡಬಲ್ ನಮಸ್ಕಾರ. HP ಮೋಟರ್ಸ್ ಕಡೆಯಿಂದ ನಿಮ್ಮ ಮೊಯ್ಕ್ ಮಾತಾಡ್ತಾ ಇರೋದು. ಏನು ಇಲ್ಲ, ಇವತ್ತೊಂದು ಇನ್ಫಾರ್ಮೇಟಿವ್ ವೀಡಿಯೋ ತಂದಿದ್ದೀನಿ ನೋಡಿ. ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ. ಏನಿಲ್ಲ, ಟಾಟಾ ಎಸ್ ಬಂಪರ್ ಇರುತ್ತಲ್ಲ ಮುಂದ್ಗಡೆ, ಅಲ್ಲಿ ಆ ಕಡೆ ಈ ಕಡೆ ಎರಡು ಪ್ಲಾಸ್ಟಿಕ್ ಇರುತ್ತೆ. ಅದು ಬಂಪರ್ ಬಿಚ್ಚಾಗಿದ ತಕ್ಷಣ ಹೊಡೆದೋಗೋದು, ಕಲೆಮೆಂಟ್ ಬರದೇ ಇರೋದು, ಬಿಚ್ಚೋಗ್ತಾ ಇರೋದು, ಬಂಪರ್ ಶೇಕ್ ಬರೋದೆಲ್ಲ ಆಗ್ತಾ ಇರುತ್ತೆ. ನಾವು ಇದೊಂದು ಕ್ಲಿಪ್ ಇರುತ್ತೆ ನೋಡಿ, ನಿಮಗೆ ಟಾಟಾ ಎಸ್ ಇಂಜಿನ್ ರೂಮಲ್ಲಿ ಒಂದು ಕ್ಲಿಪ್ ಇರುತ್ತಲ್ಲ, ಆ ಕ್ಲಿಪ್ನ ಬಿಚ್ಕೊಂಡು ಸುತ್ತಿ ಎತ್ಕೊಂಡು ದೊಡ್ಡ ಸ್ಕ್ರೂ ಎತ್ಕೊಂಡು ಚೂರು ಅಗ್ಲ ಮಾಡಿಕೊಂಡು ಆ ನೆಟ್ ಇರುತ್ತೆ ಅದೇ ಜಾಗದಲ್ಲಿ, ಆ ನೆಟ್ ಬಿಚ್ಬಿಟ್ಟು ಅದು ಒಳಗಡೆ ಹಾಕ್ಬಿಟ್ಟು ಟೈಟ್ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೂ ಮುರಿದೋಗಲ್ಲ. ಫಿನಿಶಿಂಗು ಚೆನ್ನಾಗಿ ಬರುತ್ತೆ, ಬಂಪರ್ ಶೇಕು ಬರಲ್ಲ, ಏನಿಲ್ಲ, ಸೌಂಡ್ ಗಿಂಡ್ ಏನು ಬರಲ್ಲ. ಟೈಟ್ ಮಾಡಿದ್ರೆ ಲೈಫು ಬರುತ್ತೆ, ತಿರ್ಗಾ ಚೇಂಜ್ ಮಾಡೋಂಗಿಲ್ಲ ನಿಮಗೆ. ನೋಡಿ ಹಾಕಿ ತೋರಿಸ್ತೀನಿ ನೋಡಿ, ಪಕ್ಕ ಕೂತ್ಕೊಳ್ಳುತ್ತೆ. ಇಷ್ಟ ಆದರೆ ಲೈಕು ಶೇರ್ ಕಮೆಂಟ್ ಮಾಡಿ. ಜಾಸ್ತಿ ಲೈಕ್ಸ್ ಏನಾದ್ರು ಬಂದರೆ, ವ್ಯೂಸ್ ಏನಾದ್ರು ಹೋದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಟಾಟಾ ಎಸ್ ರೇಡಿಯೇಟರ್ ಫ್ಯಾನ್ ಡೈರೆಕ್ಟ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ.